ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇದ್ದೀರಾ ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ. ಎಲ್ರಿಗೂ ಫ್ಯಾಕ್ಟ್ರಿಗೆ ವೆಲ್ಕಮ್. ಯಾಕಂದ್ರೆ ಎಲ್ಲರೂ ಯೂಟ್ಯೂಬಿಗೋಸ್ಕರನೇ ಕೆಲಸ ಮಾಡೋರಿದ್ರೆ ಅವ್ರು ಮಾತ್ರ ನೋಡಿ, ಇಲ್ಲ ಯೂಟ್ಯೂಬಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀರಾ ಅಂತ ಅಂದ್ರೆ ಅವರು ನೋಡಿ. ಓಕೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತೋರಿಸಿದೆ. ಅದ್ರ ನೆಕ್ಸ್ಟ್ ಎಲ್ಲ ಏನಂದ್ರೆ ಇನ್ನೊಂದು YT ಸ್ಟುಡಿಯೋ ಅಂತ ಇದೆ, ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಈಗ ಏನ್ ನಾವು ಯೂಟ್ಯೂಬ್ನ ನಾವು ನೋಡಿರ್ತೀವಲ್ವಾ, ಯೂಟ್ಯೂಬ್ ಅಲ್ಲಿ ಏನು ಅಪ್ಲೋಡ್ ಮಾಡ್ತೀವಿ ಇದೆಲ್ಲ ಅದ್ರದ್ದು ಬ್ಯಾಕ್ ಎಂಡ್ ಅಂತ ಕರಿತೀವಿ ಇದನ್ನ. ಆಕ್ಚುಲಿ ಬ್ಯಾಕ್ ಎಂಡ್ ಇದು. ಬ್ಯಾಕ್ ಎಂಡ್ ಅಂದ್ರೆ ಏನು ಕೆಲವರಿಗೆ ಅರ್ಥ ಆಗಲ್ಲ. ಬ್ಯಾಕ್ ಎಂಡ್ ಅಂದ್ರೆ ಯೂಟ್ಯೂಬ್ ಫ್ರಂಟ್ ಎಂಡ್, ಯೂಟ್ಯೂಬ್ ಸ್ಟುಡಿಯೋ ಬ್ಯಾಕ್ ಎಂಡ್. ನಾವು ಯೂಟ್ಯೂಬ್ ಅಲ್ಲಿ ಏನೇ ಮಾಡಿದ್ರು, ಏನೇ ಮಾಡ್ತಾ ಇದ್ರು ಚಾನಲ್ ಅಲ್ಲಿ, ಅದು ಸ್ಟುಡಿಯೋನಲ್ಲಿ ವ್ಯೂ ಮಾಡ್ಬೋದು. ಏನೇನು ವ್ಯೂ ಮಾಡ್ಬೋದು ಅದರಲ್ಲಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಫುಲ್ ವಿಡಿಯೋ ಇರುತ್ತೆ ಇದು. ಅದ್ರದ್ದು ಯೂಟ್ಯೂಬ್ ಸ್ಟುಡಿಯೋದು ಏನ್ ಬೆನಿಫಿಟ್ ಇದೆ, ಹೆಂಗ್ ಯೂಸ್ ಮಾಡೋದು, ಏನೇನ್ ಮಾಡ್ಕೋಬೇಕು ಅನ್ನೋದನ್ನ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಯೂಟ್ಯೂಬ್ ಫ್ರಂಟ್ ಎಂಡ್, ಇದು ಬ್ಯಾಕ್ ಎಂಡ್. ಬ್ಯಾಕ್ ಎಂಡ್ ಅಂದ್ರೆ ಏನಂದ್ರೆ, ಈ ಒಂದು ಹೋಟ್ಲಲ್ಲಿ ಅಡಿಗೆ ಆದ್ಮೇಲೆ ಏನು ನಾವು ಫುಡ್ ಆರ್ಡರ್ ಮಾಡಿ ನಮಗೆ ಟೇಬಲ್ ಬರುತ್ತಲ್ಲ, ಇದು ಫ್ರಂಟ್ ಎಂಡ್ ಯೂಟ್ಯೂಬ್. ಅಡಿಗೆ ಪ್ರೊಸೆಸ್ ಮಾಡ್ತಾರಲ್ವಾ, ಅಂದ್ರೆ ಅಡಿಗೆನ ರೆಡಿ ಮಾಡ್ತಾರಲ್ವಾ, ಅದು ಬ್ಯಾಕ್ ಎಂಡ್. ಆ ಬ್ಯಾಕ್ ಎಂಡ್ ಅಲ್ಲಿ ಏನೇನ್ ಹಾಕ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಏನಿರುತ್ತೆ ಇದೆಲ್ಲ ಸೆಟ್ಟಿಂಗ್ಸು, ಪ್ಲಸ್ ನಾವು ಆಪರೇಟ್ ಮಾಡೋದು, ನಮ್ಮ ಚಾನಲ್ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿ ಇದ್ರಲ್ಲೇ ಗೊತ್ತಾಗತ್ತೆ ನಮಗೆ. ಹಂಗಾಗಿ ಯಾರ್ಯಾರು ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು, ಮಾಡಬೇಕು ಅಂತ, ಗ್ರೋ ಮಾಡ್ಕೋಬೇಕು, ಚಾನಲ್ನ ಮಾಡಬೇಕು, ಹಿಂಗೆ ಹಿಂಗೆ ಅಂತ ಏನೇನು ಅನ್ಕೊಂಡಿದ್ರ ಪ್ರತಿಯೊಬ್ರು ಇದು ಕಂಪಲ್ಸರಿ ನೋಡ್ಲೇಬೇಕು. ಈ ವಿಡಿಯೋ ಫುಲ್ ನೋಡಿ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಈಗ ಯೂಟ್ಯೂಬ್ ಆದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಏನಿರಲ್ಲ, YT ಸ್ಟುಡಿಯೋ ಅಂತ ಕರಿತೀವಿ ಇದನ್ನ. ಇದು ಕೂಡ ಪ್ಲೇ ಸ್ಟೋರ್ ಅಲ್ಲೇ ಇರುತ್ತೆ ಮಾಮೂಲಿ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಆಪರೇಟ್ ಹೆಂಗಾಗತ್ತೆ ಏನು ಅಂತ ಗೊತ್ತಿಲ್ಲದಲ್ಲೇ ಇರ್ಬೋದು, ಅಂತವ್ರನ್ನ ಕಂಪ್ಲೀಟ್ ನೋಡಿ ಇದನ್ನ. ಯೂಟ್ಯೂಬ್ ಸ್ಟುಡಿಯೋ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್. ಯೂಟ್ಯೂಬ್ ಹೆಂಗೆ ಡೌನ್ಲೋಡ್ ಆಲ್ರೆಡಿ ಮ್ಯಾಂಡೇಟರಿ ಆಗಿರುತ್ತೆ, ಬಟ್ ಯೂಟ್ಯೂಬ್ ಸ್ಟುಡಿಯೋ ಮ್ಯಾಂಡೇಟರಿ ಫೋನ್ಗಳಲ್ಲಿ ಇರೋದಿಲ್ಲ. ಹಂಗಾಗಿ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಅದೇ ರೆಡ್ ಕಲರ್ ರೋಗೋದಲ್ಲಿ ಇರುತ್ತೆ. ಈಗ ನಾನು ನಿಮಗೆ ಅದನ್ನ ಸ್ಕ್ರೀನ್ ಅಲ್ಲಿ ನಾನು ಈ ಕಡೆ ತೋರಿಸ್ತಾ ಇರ್ತೀನಿ, ಅದನ್ನ ನೀವು ನೋಡ್ತಾ ಹೋಗ್ಬೋದು. ಈಗ ನಾನು ಸ್ಕ್ರೀನ್ ರೆಕಾರ್ಡರ್ ಮಾಡ್ತಾ ಇದ್ದೀನಿ. ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೆ. ಇದು ನಮ್ಮ ಫೋನ್ ಅಲ್ಲಿ YT ಸ್ಟುಡಿಯೋ ಅಂತ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ. ಇಲ್ಲಿ ಏನ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಇದೇ YT ಸ್ಟುಡಿಯೋ, ರೆಡ್ ಕಲರ್ ಇರುತ್ತೆ ಯೂಟ್ಯೂಬ್ ಸ್ಟುಡಿಯೋ. ಇದನ್ನ ಓಪನ್ ಮಾಡಿ. ಇದನ್ನ ಓಪನ್ ಮಾಡಾದ್ಮೇಲೆ ನಿಮ್ದು ಮೇಲ್ ಐ ಡಿ ನಲ್ಲಿ ಯಾವ್ದಿರುತ್ತೆ ಆ ಮೇಲ್ ಐ ಡಿ ಇಲ್ಲಿ ಶೋ ಆಗ್ತಾ ಇರುತ್ತೆ. ಆ ಮೇಲ್ ಐ ಡಿ ಇಂದನೇ ಲಾಗಿನ್ ಆಗಿರ್ಬೇಕು. ಆ ಮೇಲ್ ಐ ಡಿ ಇಂದನೇ ಯಾವುದು ಯೂಟ್ಯೂಬ್ ಚಾನಲ್ನ ನೀವು ಇದು ಮಾಡಿದ್ರ ಅದೇ ತರ ಯೂಸರ್ ID ಪಾಸ್ವರ್ಡ್ ಹಾಕಿ ಕೂಡ ಮಾಡ್ಬೋದು. ಇಲ್ಲ ಅದೇ ಕೆಲವೊಂದು ಟೈಮು ಅದೇ ಓಪನ್ ಆಗಿರುತ್ತೆ. ಅಲ್ಲಿ ನೀವು ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಮಾಡಿದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಓಪನ್ ಆಗುತ್ತೆ. ಓಕೆ, ಈಗ ಏನ್ ನೀವು ನೋಡ್ತಾ ಇದೀರಲ್ವಾ, ಇದೇ YT ಸ್ಟುಡಿಯೋ ಪ್ಯಾನಲ್ ಯೂಟ್ಯೂಬ್ ಸ್ಟುಡಿಯೋ. ಇದರಲ್ಲೇ ನಮಗೆ ಏನೇನಾಗೋದು ಏನು ಅಂತೇಳಿ ಗೊತ್ತಾಗೋದು. ಇದು ನನ್ನ ಚಾನಲ್ಲೇ ಹರೀಶ್ ಶೆಟ್ಟಿ ಲಾಕ್ಸ್ ಅಂತೇಳಿ ತೋರಿಸ್ತಾ ಇರೋದು. ಇದರಲ್ಲಿ ನೋಡಿ ನೇಮ್ ಏನಿದೆ, ನಾವು ಪ್ರೊಫೈಲ್ ಪಿಕ್ಚರ್ ಏನ್ ಹಾಕಿದೀವಿ, ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ, ಮತ್ತೆ ನಾವು ಏನೇನ್ ಹಾಕಿ ಅದು ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಇನ್ ರೈಟ್ ಸೈಡ್ ಬಂದು ಐಕಾನ್ ಒಂದು ಫೋಟೋ ಇದೆ, ಅದಾದ್ಮೇಲೆ ಬೆಲ್ ಬಟನ್ ಇದೆ, ಪ್ಲಸ್ ಮಾರ್ಕ್ ಇದೆ. ಇಲ್ಲಿಂದನೂ ಕೂಡ ಅಪ್ಲೋಡ್ ಮಾಡಬಹುದು. ಪ್ಲಸ್ ಮಾರ್ಕ್ ಏನಿದೆಯಲ್ಲ ಇಲ್ಲಿಂದ ಕೂಡ ಅಪ್ಲೋಡ್ ಮಾಡೋದು. ಅದ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇದರಲ್ಲಿ ಮೇನ್ ಕೆಳಗಡೆ ಬನ್ನಿ, ಡ್ಯಾಶ್ ಬೋರ್ಡ್ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಡ್ಯಾಶ್ ಬೋರ್ಡ್, ಇದೆ ಮೇನ್ ಡ್ಯಾಶ್ ಬೋರ್ಡ್. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಮಗೆ ನಾವು ಏನೇನು ಕಂಟೆಂಟ್, ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟ್ಸ್ ಇದೆಲ್ಲ ತೋರ್ಸತ್ತೆ. ಇದರಲ್ಲಿ ಒಂದೊಂದನ್ನೇ ನಾವು ನೋಡ್ಕೋಬಹುದು. ಎಷ್ಟೆಷ್ಟು ವ್ಯೂಸ್ ಆಗಿದೆ, 3 ಮಾತ್ರ ತೋರಿಸುತ್ತೆ. ಶಾರ್ಟ್ಸ್ ಆಗಿರ್ಬೋದು, ಲಾಂಗ್ ವಿಡಿಯೋ ಆಗಿರ್ಬೋದು, 3 ಮಾತ್ರ ಇಲ್ಲಿ ತೋರಿಸುತ್ತೆ. ಇನ್ನು ಬೇಕು ಅಂದ್ರೆ ನಾವು ಕಂಟೆಂಟ್ ಅಂತ ಏನಿದೆಯಲ್ಲ ಇದಕ್ಕೆ ಬರಬೇಕು. ಕಂಟೆಂಟಿಗೆ ಬಂದ್ರೆ ನಿಮಗೆ ಮೇಲ್ಗಡೆ ಟೈಪ್ಸ್, ವಿಸಿಬಿಲಿಟಿ, ವ್ಯೂಸ್ ಎಷ್ಟಾಗಿದೆ, ರೆಸ್ಟ್ರಿಕ್ಷನ್ಸ್ ಏನೇನಿದೆ ಎಲ್ಲ ಕಂಪ್ಲೀಟ್ ತೋರಿಸುತ್ತೆ. ಮೇಲ್ಗಡೆ ಬಂದು ವಿಡಿಯೋಸ್, ಇಲ್ಲಿ ವ್ಯೂ ಆಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಎಷ್ಟು ವಿಡಿಯೋಸ್ ಹಾಕಿದೀವಿ ಅಂತ ಇದರಲ್ಲಿ ತೋರಿಸ್ತಾ ಹೋಗುತ್ತೆ. ಇದರಲ್ಲಿ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಲೈಕ್ಸ್ ಇದೆ, ಏನು ಅಂತೇಳಿ ಕಂಪ್ಲೀಟ್ ಇದ್ರಲ್ಲಿ ಗೊತ್ತಾಗುತ್ತೆ. ಇದಾದ್ಮೇಲೆ ಶಾರ್ಟ್ಸ್, ಅದ್ರ ಕೆಳಗಡೆ ವಿಡಿಯೋ ಆದ್ಮೇಲೆ ಕೆಳಗಡೆ ತೋರಿಸ್ತಾ ಇರೋದೇ ಶಾರ್ಟ್ಸ್. ಇದಾದ್ಮೇಲೆ ಅನಾಲಿಟಿಕ್ಸ್, ಕೆಳಗಡೆ ಏನ್ ಟ್ಯಾಬ್ ಇದೆಯಲ್ಲ, ಕೆಳಗಡೆ ಡ್ಯಾಶ್ ಬೋರ್ಡ್, ಕಂಟೆಂಟ್, ಅನಾಲಿಟಿಕ್ಸ್, ಕಮ್ಯುನಿಟಿ ಅಂತಾನು ಇದೆ. ಕಮ್ಯುನಿಟಿ ಆನ್ ಮಾಡಿರ್ಬೇಕು, ಸೆಟ್ಟಿಂಗ್ಸ್ ಅಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಇನ್ನೊಂದು ಅರ್ನ್ ಅಂತ ಹೇಳಿ. ಇದರಲ್ಲಿ ಡ್ಯಾಶ್ ಬೋರ್ಡ್ ನೋಡಿದ್ರಿ, ಕಂಟೆಂಟ್ ನೋಡಿದ್ರಿ. ಕಂಟೆಂಟ್ ನಮ್ಮ ಚಾನಲ್ ಅಲ್ಲಿ ಏನೇನ್ ಕಂಟೆಂಟ್ ಇದೆ
ಅದು ಕಂಪ್ಲೀಟ್ ಇಲ್ಲಿ ತೋರಿಸುತ್ತೆ. ಇದಾದ್ಮೇಲೆ ಅನಾಲಿಟಿಕ್ಸ್, ಮೇಯ್ನು ನಾವು ನೋಡ್ಬೇಕಾದಿದ್ರಲ್ಲಿ ಅನಾಲಿಟಿಕ್ಸೇ ನೋಡ್ಬೇಕಾಗಿರೋದು. ಅನಾಲಿಟಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಏನ್ ಕೆಲಸ ಆಗ್ತಾ ಇದೆ, ಅಪ್ ಅಲ್ಲಿ ಇದೆಯಾ, ಡೌನ್ ಅಲ್ಲಿ ಇದೆಯಾ, ನಾವು ಸರಿಯಾಗಿ ಹಾಕಿದೀವೋ, ಎಷ್ಟು ವ್ಯೂಸ್ ಬಂತು, ಎಷ್ಟು ವಾಚ್ ಅವರ್ ಬಂತು ಅಂತೇಳಿ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಒಂದೊಂದು ಪ್ರತಿಯೊಂದು ಇಂಡಿವಿಜುವಲ್ ವಿಡಿಯೋಗೂ ಕೂಡ ವಾಚ್ ಅವರ್ ತೋರಿಸುತ್ತೆ, ಎಷ್ಟು ಲೈಕ್ಸ್ ಬಂತು ತೋರಿಸುತ್ತೆ. ಅದೆಲ್ಲ ಅದರಲ್ಲಿ ಕಾಣಲ್ಲ, ಯಾವುದು ಯೂಟ್ಯೂಬ್ ಆಪ್ ಅಲ್ಲಿ ನಿಮಗೆ ಕಾಣಿಸೋದಿಲ್ಲ, ಇದ್ರಲ್ಲಿ ಗೊತ್ತಾಗತ್ತೆ. ಓಕೆ, ಈಗ ಅನಾಲಿಟಿಕ್ಸ್ ಬಂದ್ರೆ ಮೇಲ್ಗಡೆ ಓವರ್ ವ್ಯೂ ಅಂತ ಇದೆ. ಅಂದ್ರೆ ಇದು ಟೋಟಲ್ 28 ಡೇಸ್ ಇದು ಆಲ್ರೆಡಿ ಸೆಟ್ ಆಗಿರುತ್ತೆ. ನಾವು ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಇದ್ರಲ್ಲಿ ನೋಡಿ ವ್ಯೂಸ್ 4.7K ಅಂದ್ರೆ 4700ಕ್ಕೆ ವ್ಯೂಸ್ ಆಗಿದೆ ಅಂತ 28 ಡೇಸಿಗೆ. ಇದಾದ್ಮೇಲೆ ವಾಚ್ ಟೈಮು 28 ಡೇಸಿಗೆ 49.9 ಅವರ್ಸ್. ಓಕೆ, ಟೋಟಲ್ ತೋರಿಸ್ತಾ ಇರೋದು. ಇದಾದ್ಮೇಲೆ ಬಂದು ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ, ಇಲ್ಲಿ 28 ಡೇಸ್ ಅಲ್ಲಿ 14 ಸಬ್ಸ್ಕ್ರಿಪ್ಷನ್ ಆಗಿದೆ. ಇದ್ರ ಕೆಳಗಡೆ ಬಂದ್ರೆ ಟಾಪ್ ಕಂಟೆಂಟ್, ನಮ್ದು ಇದರಲ್ಲಿ ಟಾಪ್ ಕಂಟೆಂಟ್ ಯಾವ್ದಾವ್ದು ಓಡ್ತಾ ಇದೆ ಅಂತ ಹೇಳಿ ಟಾಪ್ ಕಂಟೆಂಟ್ ಲಿಸ್ಟ್ ಅಲ್ಲಿ ತೋರಿಸುತ್ತೆ. ಮತ್ತೆ ರಿಯಲ್ ಟೈಮ್, ಈಗ 48 ಅವರ್ಸ್ ಅಲ್ಲಿ ರಿಯಲ್ ಟೈಮ್ ವ್ಯೂಸ್ ಎಷ್ಟು ಆಗ್ತಾ ಇದೆ, ಇವಾಗ್ಲೂ ಯಾರೋ ಒಬ್ರು ವ್ಯೂ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲಿ ತೋರಿಸುತ್ತೆ. ಏನು ರೈಟ್ ಸೈಡ್ ಏನಿದೆಯಲ್ಲ ಇಲ್ಲಿ ಈ ಇದರಲ್ಲಿ ತೋರಿಸ್ತಾ ಇರತ್ತೆ. ಇದಾದ್ಮೇಲೆ ಕೆಳಗಡೆ ನೋಡಿ ಎಷ್ಟು ರಿಯಲ್ ಟೈಮ್ ಅಲ್ಲಿ ಎಷ್ಟೆಷ್ಟು 48 ಅವರ್ಸ್ ಅಲ್ಲಿ ಆಗಿದೆ ಅಂತೇಳಿ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ಪೂರ್ತಿ ಓಪನ್ ಆಗುತ್ತೆ. ಇದು 48 ಅವರ್ಸ್ ಅಲ್ಲಿ 1 ಆಗಿರ್ಬೋದು, 10 ಆಗಿರ್ಬೋದು, 14 ಆಗಿರ್ಬೋದು, 13 ಎಷ್ಟಾಗಿದೆ ಅಷ್ಟು ತೋರಿಸುತ್ತೆ. ಇವೆಲ್ಲ ನಾವು ಟೈಮ್ ಸೆಟ್ ಮಾಡ್ಕೊಂಡಂಗೆ ಮೇಲಿದೆ ನೋಡಿ 48 ಅವರ್ಸ್, ಆಲ್ ವಿಡಿಯೋಸ್, ಶಾರ್ಟ್ಸ್. ಬರೀ ವಿಡಿಯೋಸ್ ಮಾತ್ರ ಎಷ್ಟಾಗಿದೆ, ಬರೀ ವಿಡಿಯೋಸ್ ಲಾಂಗ್ ವಿಡಿಯೋಸ್ ಅಂತ ಏನಿದೆಯಲ್ಲ ಅದು, ಬರೀ ಶಾರ್ಟ್ಸ್ ಎಷ್ಟಾಗಿದೆ, ವ್ಯೂಸ್ ಎಷ್ಟಾಗಿದೆ ಅಂತೇಳಿ ತೋರಿಸುತ್ತೆ ರಿಯಲ್ ಟೈಮ್. ಇದು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಇದಾಯ್ತಲ್ಲ, ಓವರ್ ವ್ಯೂ ಆಯ್ತು. ನೆಕ್ಸ್ಟ್ ಬಂದು ಟಾಪ್ ಅಲ್ಲಿ ಕಾಣ್ತಾ ಇದೆ ನೋಡಿ ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್, ಟ್ರೆಂಡ್ಸ್ ಅಂತ ಇದೆಯಲ್ಲ. ಈಗ ಓವರ್ ವ್ಯೂ ನೋಡಿದ್ವಿ, ಈಗ ಕಂಟೆಂಟ್ ನೋಡೋಣ. ಕಂಟೆಂಟ್ ಅಲ್ಲಿ ಬಂದು ನಮ್ದು ಏನೇನ್ ಕಂಟೆಂಟ್ ಇದೆ ಆಲ್ ಕ್ಲಿಕ್ ಆಗಿದೆ ನೋಡಿ, ಎಲ್ಲದೂ ಸೇರಿ ಶಾರ್ಟ್ಸ್ 28 ಡೇಸ್ ಅಲ್ಲಿ ಎಷ್ಟು ವ್ಯೂಸ್ ಆಗಿದೆ, ವಿಡಿಯೋಸ್ ಎಷ್ಟು ವ್ಯೂಸ್ ಆಗಿದೆ, ರೆಗ್ಯುಲರ್ ಅಲ್ಲಿ ಎಷ್ಟು ಜನ ಬಂದು ನೋಡಿದ್ದಾರೆ ರೆಗ್ಯುಲರ್ ವ್ಯೂವರ್ಸ್, ಸಬ್ಸ್ಕ್ರಿಪ್ಷನ್ಸ್ ಎಷ್ಟೆಷ್ಟು ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ಇದು ಕೆಳಗಡೆ ಬಂದು ವ್ಯೂಸ್ ಎಷ್ಟೆಷ್ಟಾಗಿದೆ 28 ಡೇಸ್ ಅಲ್ಲಿ, ಪಬ್ಲಿಷ್ಡ್ ಕಂಟೆಂಟ್ ನಾವು ಎಷ್ಟು ಪಬ್ಲಿಷ್ ಮಾಡಿದೀವಿ, ಶಾರ್ಟ್ಸ್, ವಿಡಿಯೋಸ್, ಪೋಸ್ಟ್ಸ್ ಎಷ್ಟೆಷ್ಟು ಮಾಡಿದೀವಿ. ಮತ್ತೆ ಅದ್ರ ಕೆಳಗಡೆ ವ್ಯೂವರ್ಸ್ ಅಕ್ರಾಸ್ ಫಾರ್ಮೇಟ್, ಯಾವ್ದಾದ್ರಿಂದ ಬಂದಿದ್ದಾರೆ ವ್ಯೂವರ್ಸ್, ಹೆಂಗ್ ಬಂದಿದ್ದಾರೆ ಅನ್ನೋ ಲೆಕ್ಕಕ್ಕೆ ಇದೆಲ್ಲ ತೋರಿಸೋದು. ನೆಕ್ಸ್ಟ್ ಹೌ ವ್ಯೂವರ್ಸ್ ಫೈಂಡ್ ಯು, ಇದರಲ್ಲಿ ಶಾರ್ಟ್ಸ್ ಫೀಡ್ ಇಂದ ಎಷ್ಟು ಜನ ಬಂದ್ರು, ಚಾನಲ್ ಪೇಜಸ್ ಅಲ್ಲಿ ಎಷ್ಟು ಜನ ಬಂದ್ರು, ಯೂಟ್ಯೂಬ್ ಸರ್ಚ್ ಅಲ್ಲಿ ಎಷ್ಟು ಜನ ಬಂದ್ರು, ಸಜೆಸ್ಟೆಡ್ ಅಲ್ಲಿ ಎಷ್ಟು ಜನ ಬಂದ್ರು, ಅದರ್ಸ್ ಅಲ್ಲಿ ಎಷ್ಟು ಜನ ಬಂದ್ರು ಅಂತೇಳಿ ಕಂಪ್ಲೀಟ್ ತೋರಿಸುತ್ತೆ. ಇದು ಡೇ ಬೈ ಡೇ ಹೋಗ್ತಾ ಹೋಗ್ತಾ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಸ್ವಲ್ಪ ಅಪ್ಡೇಟ್ ಆಗ್ತಾ ಕೆಲವೊಂದು ಟ್ಯಾಬ್ಗಳು ಓಪನ್ ಆಗ್ತಾ ಹೋಗುತ್ತೆ. ಈಗ ಕಂಟೆಂಟ್ ಅಲ್ಲಿ ಬರೀ ವಿಡಿಯೋಸ್ ನೋಡ್ಬೇಕು ಅಂದ್ರೆ ವಿಡಿಯೋಸ್ ಎಷ್ಟಾಗಿದೆ ಅಂತ, ವಿಡಿಯೋಸ್ ವ್ಯೂಸ್, ಇಂಪ್ರೆಷನ್ಸ್ ಎಷ್ಟು ಬಂದಿದೆ, ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂದ್ರೆ CTR ಅಂತ ಕರಿತೀವಿ, ಇದು ಕಂಪಲ್ಸರಿ ನೋಡ್ಬೇಕು. ಇದನ್ನೆಲ್ಲ ನೋಡೋದು ಅಂತ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಏನೇನಿದೆ ತಿಳ್ಕೊಳ್ಳಿ. ಇದರಲ್ಲಿ AVDನೂ ಮುಖ್ಯ ಆಗತ್ತೆ, ಇದು 2.45 ಇದೆ. ನೆಕ್ಸ್ಟ್ ಬಂದು ಟಾಪ್ ವಿಡಿಯೋಸ್ ಏನು, ಹೌ ವ್ಯೂವರ್ಸ್ ಫೈಂಡ್, ಹೆಂಗೆ ನಿಮ್ ಚಾನಲ್ ಬಂದ್ರು ಅಂತ ಹೇಳಿ ಇದ್ರಲ್ಲಿ ತೋರಿಸುತ್ತೆ. ಹೌ ವ್ಯೂವರ್ಸ್ ಫೈಂಡ್, ಸಜೆಸ್ಟೆಡ್ ಅಲ್ಲಿ ಬಂದ್ರ, ಎಕ್ಸ್ಟರ್ನಲ್ ಬಂದ್ರ, ಬ್ರೌಸ್ ಫೀಚರ್ಸ್ ಅಲ್ಲಿ ಬಂದ್ರ ಅಂತೇಳಿ ತೋರಿಸುತ್ತೆ. ನೆಕ್ಸ್ಟ್ ಕಂಟೆಂಟ್ ಸಜೆಸ್ಟಿಂಗ್ ಯು, ಕಂಟೆಂಟ್ ಹೆಂಗ್ ನಿಮಗೆ ಸಜೆಸ್ಟ್ ಆಗ್ತದೆ ಯಾವ್ದ್ರಿಂದ ಅಂತ. ಮತ್ತೆ ಎಕ್ಸ್ಟರ್ನಲ್ ಸೈಟ್ ಆಪ್ಸ್, ಬೇರೆಗಳಿಂದ ಫೇಸ್ಬುಕ್, ವಾಟ್ಸಪ್ ಇಂದ ಬಂದು ನೋಡಿದವ್ರು ಎಷ್ಟು ಜನ ಇದ್ದಾರೆ ಅಂತ. ನೆಕ್ಸ್ಟ್ ಯೂಟ್ಯೂಬ್ ಸರ್ಚ್ ಟರ್ಮ್ಸ್, ಹೆಂಗೆ ಸರ್ಚ್ ಟರ್ಮ್ಸ್ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ ಯಾವ್ದ್ರಿಂದ ಬರ್ತಾರೆ ವ್ಯೂವರ್ಸ್ ಅಂತೇಳಿ. ಮತ್ತೆ ಪ್ಲೇ ಲಿಸ್ಟ್ ಫೀಚರಿಂಗ್, ಇನ್ನು ಇದ್ರಲ್ಲಿ ಪ್ಲೇ ಲಿಸ್ಟ್ ಮಾಡಿಲ್ಲ, ಪ್ಲೇ ಲಿಸ್ಟ್ ಮಾಡಿದ್ಮೇಲೆ ಅದ್ರಲ್ಲಿ ತೋರಿಸುತ್ತೆ. ಮತ್ತೆ ಕೀ ಮೂವ್ಮೆಂಟ್ಸ್, ಕೆಳಗಡೆದ್ರಲ್ಲಿ ಕೀ ಮೂವ್ಮೆಂಟ್ಸ್ ಫಾರ್ ಆಡಿಯನ್ಸ್, ಯಾವ್ದ್ರಲ್ಲಿ ಎಷ್ಟೊತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸೋದು. ಇದಾಯ್ತಲ್ಲ ಕಂಟೆಂಟು. ಅದೇ ತರ ಶಾರ್ಟ್ಸ್ಗೂ ಕೂಡ ಅಷ್ಟೇ, ವ್ಯೂಸು, ಎಂಗೇಜ್ಮೆಂಟು, ವ್ಯೂಸು, ಲೈಕ್ಸ್ ಎಷ್ಟು ಬಂತು, ಸಬ್ಸ್ಕ್ರಿಪ್ಷನ್ ಎಷ್ಟು ಬಂತು. ಇದು ಟಾಪ್ ಶಾರ್ಟ್ಸ್ ಯಾವ್ದು ಅಂತ. ಸೇಮ್ ವಿಡಿಯೋಸ್ ಹೆಂಗಿರುತ್ತೆ ಶಾರ್ಟ್ಸ್ಗೂ ಕೂಡ ಅದೇ ರೀತಿ ತೋರಿಸುತ್ತೆ ಎಲ್ಲದು, ಯಾವ್ದ್ರಿಂದ ಸಜೆಸ್ಟ್ ಆಗಿ ಬಂದಿದ್ದು ಹೆಂಗೆ ಅಂತ ಹೇಳಿ. ನೆಕ್ಸ್ಟ್ ಇದಾದ್ಮೇಲೆ ಆಡಿಯನ್ಸ್ ಟ್ಯಾಬ್. ಆಡಿಯನ್ಸ್ ಮಂತ್ಲಿ ಎಷ್ಟು ಜನ ಆಡಿಯನ್ಸ್ ಕಡಿಮೆ ಆಗ್ತಾರ, ಜಾಸ್ತಿ ಆಗ್ತಾರ, ಅಷ್ಟೇ ಇದಾರ ಅಂತ, ಇದು ಕೂಡ ಕೌಂಟ್ ಆಗುತ್ತೆ. ಮತ್ತೆ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಯಾವ್ಯಾವ ಮೂಮೆಂಟ್ ಅಲ್ಲಿ ಬಂದಿದ್ದಾರೆ 28 ಡೇಸ್ ಅಲ್ಲಿ ಅಂತ. ಇದಾದ್ಮೇಲೆ ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್, ಅಂದ್ರೆ ಅವ್ರ ಬಿಹೇವಿಯರ್ ಹೆಂಗಿದೆ, ನ್ಯೂ ವ್ಯೂವರ್ಸ್ ಅವರು, ಕ್ಯಾಶುಯಲ್ ವ್ಯೂವರ್ಸಾ, ರೆಗ್ಯುಲರ್ ವ್ಯೂವರ್ಸಾ, ರೆಗ್ಯುಲರ್ ನಿಮ್ ಚಾನಲ್ ನ ನೋಡ್ತಾರ, ಆ ರೀತಿ ತೋರಿಸುತ್ತೆ.
ಪಾಪ್ಯುಲರ್ ವಿತ್ ವ್ಯೂವರ್ಸ್, ಪಾಪ್ಯುಲರ್ ಯಾವ್ದು ವಿಡಿಯೋಸ್ ಆಗಿದೆ ಅಂತ. ಪಾಪ್ಯುಲರ್ ವಿತ್ ಕ್ಯಾಶುಯಲ್ ವ್ಯೂವರ್ಸ್, ಅಪರೂಪಕ್ಕೆ ಬರೋ ವ್ಯೂವರ್ಸ್ ಯಾರು, ಎಷ್ಟು ಜನ ಇದ್ದಾರೆ, ಎಲ್ಲ ಕಂಪ್ಲೀಟ್ ಇರುತ್ತೆ ಇದರಲ್ಲಿ. ನೀವು ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆನೂ ತಿಳ್ಕೊಬೇಕು. ಇದು ಕಂಪಲ್ಸರಿ. ಇದನ್ನ ನೀವು ಅನಲೈಸ್ ಮಾಡ್ಕೊಂಡ್ರೆ ಮಾತ್ರ ನಿಮ್ ಚಾನಲ್ ನ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಇಲ್ಲ ಅಂದ್ರೆ ಗ್ರೋ ಮಾಡೋದು ಕಷ್ಟ ಆಗುತ್ತೆ. ಬರೀ ಯೂಟ್ಯೂಬ್ ಅಲ್ಲಿ ಏನಿರಲ್ಲ, ಯೂಟ್ಯೂಬ್ ಸ್ಟುಡಿಯೋ ಕಂಪಲ್ಸರಿ ಬೇಕು. ನೆಕ್ಸ್ಟ್ ಲಾಸ್ಟ್ ಬಂದು ಟ್ರೆಂಡ್ಸ್. ಈ ಟ್ರೆಂಡ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಸರ್ಚಸ್ ಏನು ಇರೋದಿಲ್ಲ, ಎಂಟಿ ಆಗಿರುತ್ತೆ ಹೊಸ ಚಾನೆಲ್ಗಳಿಗೆ. ನೆಕ್ಸ್ಟ್ ನೀವು ವಿಡಿಯೋಸ್ ಹಾಕ್ತಾ ಹಾಕ್ತಾ ಅದರಲ್ಲಿ ಒಂದೊಂದೇ ಓಪನ್ ಆಗ್ತಾ ಬರುತ್ತೆ. ಇದರಲ್ಲಿ ಈ ಚಾನಲ್ ಅಲ್ಲಿ ನೋಡಿ, ಹರೀಶ್ ಶೆಟ್ಟಿ ಲಾಗ್ಸ್ ಅಂತ ಏನು ಈ ಚಾನಲ್ ಅಲ್ಲಿ ಆಲ್ರೆಡಿ ಓಪನ್ ಆಗಿದೆ. ಇದರಲ್ಲಿ ಆಲ್ರೆಡಿ ಬ್ರೇಕ್ಔಟ್ ವಿಡಿಯೋಸ್ ತೋರಿಸ್ತಾ ಇದೆ. ಬ್ರೇಕ್ಔಟ್ ಅಂದ್ರೆ ಏನು, ಆ ರೀತಿ ವಿಡಿಯೋ ಮಾಡಿದ್ರೆ ನಿಮ್ ಚಾನಲ್ ಅಲ್ಲಿ ಓಡುತ್ತೆ ಅನ್ನೋ ಲೆಕ್ಕಕ್ಕೆ. ಏನೇನು ಬ್ರೇಕ್ಔಟ್ ವಿಡಿಯೋಸ್ ಅಲ್ಲಿ ಇದೆ ನೋಡಿ. ಶಾ ಆಟಕ್ಕೆ ವಿಜಯ್ ಪ್ಲಸ್ ಕಾಂಗ್ರೆಸ್ ಕಂಗಾಲು, ಈ ರೀತಿ ವಿಡಿಯೋಸು. ಮತ್ತೆ ಇಂತಹ ಅಪಘಾತಗಳು ಸಂಭವಿಸಬಾರದು, ಈ ರೀತಿ. ಇದನ್ನ ಹೋಗಿ ನೋಡ್ಲೂಬಹುದು, ಏನ್ ವಿಡಿಯೋ ಇದು ಅಂತೇಳಿ ನಾವು ಇಲ್ಲಿ ಹೋಗಿ ನೋಡ್ಬೋದು. ಮತ್ತೆ ಇದು ಡೈರೆಕ್ಟ್ ಯೂಟ್ಯೂಬ್ಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಪ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಅದು ಇವಾಗ ಏನದು ನೋಡೋದು ಬೇಡ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಅದು ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ರೀಸೆಂಟ್ ವಿಡಿಯೋಸ್. ರೀಸೆಂಟ್ ಅಲ್ಲಿ ಯಾರ್ಯಾರು ಹಾಕಿದ್ದಾರೆ ಅವ್ರದ್ದೆಲ್ಲ ಹೆಂಗ್ ಓಡ್ತಾ ಇದೆ ಅಂತ ಕೆಳಗಡೆ ಇನ್ನೊಂದು ಟ್ಯಾಬ್ ಇದೆ ನೋಡಿ. ಬ್ರೇಕ್ಔಟ್ ವಿಡಿಯೋಸ್ ತುಂಬಾ ಕಡಿಮೆ ಬರೋದು, ಎಲ್ಲರಿಗೂ ಸಜೆಸ್ಟ್ ಮಾಡಲ್ಲ. ನಿಮಗೆ ನಾರ್ಮಲಿ ರೀಸೆಂಟ್ ವಿಡಿಯೋಸ್ ಅಲ್ಲಿ ಇಲ್ಲಿ ಈ ರೀತಿ ಮಾಡಿ ನಿಮಗೆ ಏನೇ ರಿಲೇಟೆಡ್ ಇರುತ್ತೆ ಆ ರೀತಿ ಮಾಡಿ ಅಂತೇಳಿ ತೋರಿಸ್ತಾ ಇದೆ. ಇದು ನೀವು ಫಾಲೋ ಮಾಡಬೇಕು. ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ತಾ ಇರಬೇಕು. ವೈ ಟಿ ಸ್ಟುಡಿಯೋದಲ್ಲಿ ಬಂದು ಇವನ್ನ ಚೆಕ್ ಮಾಡ್ಬೇಕು. ಇದ್ರಲ್ಲಿ ನೋಡಿ ಟಾಪ್ ಸರ್ಚಸ್ ಅಲ್ಲಿ ತೋರಿಸ್ತಿರೋದು ತಮಿಳ್ನಾಡು ಟೂರಿಸ್ಟ್ ಪ್ಲೇಸಸ್ ಇನ್ ಕನ್ನಡ, ನನ್ನ ಚಾನಲ್ ತೋರಿಸ್ತಾ ಇರೋದು. ಅದ್ರ ಬಗ್ಗೆ ವಿಡಿಯೋ ಮಾಡಿ. ಊಟಿ ಟೂರಿಸ್ಟ್ ಪ್ಲೇಸಸ್ ತೋರಿಸಿ. ಸ್ಟೀರಿಂಗ್ ಕಂಟ್ರೋಲ್ ಫಾರ್ ಬಿಗಿನರ್ಸ್ ಮಲಯಾಳಂ, ಈ ರೀತಿ ಮಾಡಿ ಅಂತ. ಇನ್ನು ಟಾಪ್ ಸರ್ಚಸ್ ಅಂತ ಹೇಳಿ ಇನ್ನೇನು 6 ಮಾರ್ಕ್ ಇದೆಯಲ್ಲ, ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನು ಸಿಕ್ಕಾಪಟ್ಟೆ ತೋರ್ಸತ್ತೆ ನಿಮಗೆ. ಇಲ್ಲಿ ನೋಡಿ ಎಷ್ಟು ವಿಡಿಯೋಸ್ ತೋರಿಸ್ತಾ ಇದೆ. ಬೆಂಗಳೂರು ಟು ಹುಬ್ಳಿ ರೋಡ್ ಟ್ರಿಪ್ ತೋರಿಸಿ, ಹೌ ಟು ಮೇಕ್ ಶಾರ್ಟ್ ಲಾಗ್ ವಿಡಿಯೋ ಆನ್ ಯೂಟ್ಯೂಬ್, ಈ ರೀತಿ ತುಂಬಾ ತೋರಿಸುತ್ತೆ. ಇದು ರೆಗ್ಯುಲರ್ ಚೇಂಜ್ ಆಗ್ತಾ ಇರತ್ತೆ. ಮತ್ತೆ ನೀವು ಯಾವಾಗ ವಿಡಿಯೋಸ್ ಹಾಕ್ತಾ ಇರ್ತೀರಾ ಅದಕ್ಕೆ ತಕ್ಕನಾಗೆ ಅದು ಸರ್ಚಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹೆಂಗೆ ಯೂಟ್ಯೂಬ್ ಅಲ್ಲಿ ಅಲ್ಗೋರಿದಮ್ ವರ್ಕ್ ಆಗಿ ಕೆಲವೊಂದು ಟಾಪಿಕ್ ಹೋಗುತ್ತೆ, ಬಾಟಮಿಗೆ ಬರುತ್ತೆ, ಆ ರೀತಿ ನಿಮಗೆ ಇಲ್ಲಿ ಸಜೆಸ್ಟ್ ಮಾಡ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಇದಾದ್ಮೇಲೆ ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ಇದ್ರ ಮೇಲೆ ಕೂಡ ನೀವು ಟಚ್ ಮಾಡಿದ್ರೆ ಒಂದು ಟ್ಯಾಪ್ ಓಪನ್ ಆಗುತ್ತೆ. ಇದರಲ್ಲಿ ಯೂಟ್ಯೂಬ್ ಹೆಲ್ಪ್ ಅಂತ ಬರುತ್ತೆ. ಇದರಲ್ಲಿ ನೀವು ಕೂಡ ಕ್ರಿಯೇಟರ್ ಟಿಪ್ಸ್, ಕಮ್ಯುನಿಟಿ ಏನೇನಿದೆ ಅಂತ ಹೇಳಿ ಎಲ್ಲ ಒಂದ್ಸಲಿ ಚೆಕ್ ಮಾಡಿ, ಒಂದ್ಸಲಿ ಕುತ್ಕೊಂಡು ನೋಡಿ. ನಿಮಗೆ ಇದರಲ್ಲಿ ಏನಪ್ಪಾ ಅಂದ್ರೆ ಡೀಟೇಲ್ ಕೊಟ್ಟಿರ್ತಾರೆ, ಹೆಂಗ್ ವರ್ಕ್ ಆಗತ್ತೆ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ. ಅದಕ್ಕೆ ತಕ್ಕನಾಗಿ ಸಜೆಸ್ಟ್ ಮಾಡುತ್ತೆ ನಿಮಗೆ. ಯೂಟ್ಯೂಬ್ನವರೇ ಸಜೆಸ್ಟ್ ಮಾಡ್ತಾರೆ ನಿಮಗೆ. ಅದನ್ನ ಕೆಲವೊಂದು ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ನೀವು ಫಾಲೋ ಮಾಡ್ಕೊಂಡೆ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಅರ್ಥ ಆಗ್ದಲೇ ಇರ್ಬೋದು. ಇದ್ರ ಬಗ್ಗೆ ಎಲ್ಲ ಇನ್ನು ತುಂಬಾ ವಿಡಿಯೋಸ್ ಬರುತ್ತೆ. ಯಾಕಂದ್ರೆ ವೈ ಟಿ ಸ್ಟುಡಿಯೋ ಅನ್ನೋದು ಅಷ್ಟು ಸುಲಭದ್ದಲ್ಲ. ನಿಮ್ಮ ಬ್ಯಾಕ್ ಎಂಡ್ ಅಂತ ಏನ್ ಹೇಳಿದ್ನಲ್ಲ, ನಾವು ಬ್ಯಾಕ್ ಎಂಡ್ ನ ಜಿನ್ಯೂನ್ ಆಗಿ ನಾವು ನೋಡ್ಕೊಂತಾ ಹೋದ್ರೆ ಮಾತ್ರ ನಿಮಗೆ ಚಾನಲ್ ನ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಅದು ಹೆಂಗೆ ಏನು ಅಂತ ನಾನು ನೆಕ್ಸ್ಟ್ ಇನ್ನು ಕಂಪ್ಲೀಟ್ ವಿಡಿಯೋಗಳು ಮಾಡ್ತೀನಿ. ಒಂದೊಂದ್ರ ಬಗ್ಗೆನೂ ಡೀಟೇಲ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗತ್ತೆ. ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಂದು ಈ ಚಾನಲ್ ಅಲ್ದಲ್ಲೇ ಇನ್ನೊಂದು ಚಾನಲ್ ಇದೆ, ಅಕ್ವಾಬ್ಲೇಸ್ ಚಾನಲ್. ಅದರಲ್ಲೂ ಕೂಡ ನಾವು ಫಾಲೋ ಮಾಡ್ತಾನೆ ಇದೀವಿ. ನಾವು ಯಾವಾಗ ಈ ರೀತಿ ಟಿಪ್ಸ್ ಗಳನ್ನ ತಗೊಂಡು ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ, ಅವಾಗ ಮಾತ್ರ ಚಾನೆಲ್ಗಳು ಗ್ರೋ ಆಗ್ಲಿಕ್ಕೆ ಚಾನ್ಸು. ಸುಮ್ಮನೆ ಬ್ಲೈಂಡ್ ಆಗಿ ಯಾರೋ ಮಾಡಿದ್ರು ಅಂತ ದಯವಿಟ್ಟು ಮಾಡಬೇಡಿ ಆ ತಪ್ಪನ. ಇದನ್ನ ವೈ ಟಿ ಸ್ಟುಡಿಯೋನ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಏನಿದೆಯಲ್ಲ, ಇದು ಯೂಟ್ಯೂಬ್ನವ್ರದೇ ಇರೋದು. ಯೂಟ್ಯೂಬ್ನವ್ರದೇ ವೈ ಟಿ ಸ್ಟುಡಿಯೋ, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್. ಇದು ಅನಲೈಸ್ ಮಾಡ್ಬೇಕಿದ್ರೆ ಅದೇನಪ್ಪಾ ಅಂದ್ರೆ ಅನಲೈಸ್ ಮಾಡ್ಬೇಕು. ನಮ್ಮ ಚಾನಲ್ ಅಲ್ಲಿ ಏನ್ ಆಗ್ತಾ ಇದೆ, ನಾವು ನೆಕ್ಸ್ಟ್ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು, ಇದನ್ನ ನೋಡ್ತಾ ಹೋಗ್ಬೇಕು. ನಾವು ವ್ಯೂಸ್ ಎಷ್ಟು ಬಂತು, ಈಗ ನೋಡಿ ಇದರಲ್ಲಿ ವ್ಯೂಸ್ ಎಷ್ಟು ಬಂತು. ಕಂಟೆಂಟಿಗೆ ಹೋದ್ರೆ ಕಂಟೆಂಟ್ ಅಲ್ಲಿ ವಿಡಿಯೋಸಿಗೆ ಹೋಗ್ತೀನಿ. ವಿಡಿಯೋಸ್ ಅಲ್ಲಿ ಯಾವ್ದೋ ಒಂದು ಇಲ್ಲಿ ನೋಡಿ, ತಿರುಪತಿಯಲ್ಲಿ ಟೋಕನ್ ಸಿಗದೆ ಪರದಾಟ ಅಂತ ಒಂದಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎಲ್ಲ ಓಪನ್ ಆಯ್ತು ನೋಡಿ. ಮತ್ತೆ ಇದ್ರಲ್ಲಿ ನೋಡಿ ಟಾಪ್ ವಿಡಿಯೋಸ್ 7 days ಅಲ್ಲಿ ಯಾವ್ದು ಟಾಪ್ ಓಡಿತ್ತು ಅಂತ ಹೇಳಿ ತೋರಿಸುತ್ತೆ. ಪ್ಲಸ್ 28 days, 98 days, 365 days, ಈ ರೀತಿ ಯಾವ್ದು ಟಾಪ್ ಅಲ್ಲಿ ಅಂದ್ರೆ ಇದು ಚಾನಲ್ ನಂದು ರೀಸೆಂಟ್ ಚಾನಲ್ ಇರೋದ್ರಿಂದ ಹಳೆಯದೆಲ್ಲ ಅಷ್ಟೇ ಇರುತ್ತೆ, ವ್ಯೂಸ್ ಎಲ್ಲ ಜಾಸ್ತಿ ಇಲ್ಲ. ನಾವು ಎಷ್ಟು ಬೇಕಾ ನೋಡ್ಬೋದು. ಮೇ, ಏಪ್ರಿಲ್, ಲೈಫ್ ಟೈಮ್ ನೋಡ್ಬೋದು. ಲೈಫ್ ಟೈಮ್ ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ ಇಡೀ ಹಿಸ್ಟ್ರಿನೇ ತೋರಿಸುತ್ತೆ ನಿಮ್ ಚಾನಲ್ದು.
ಕಂಪ್ಲೀಟ್ ಇದೆ ಇದರಲ್ಲಿ. ಮತ್ತೆ 2026 ಅಲ್ಲಿ ಹೆಂಗಿತ್ತು, 25 ಹಳೆ ಚಾನಲ್ ಇದೆ, 25 ಏನೇನಾಗಿತ್ತು, ಕೆಲವರೆಲ್ಲ ಚಾನಲ್ ಮಾಡಿ ಬಿಟ್ಬಿಟ್ಟಿರ್ತೀರಾ, ನೋಡಕ್ಕೂ ಹೋಗಿರಲ್ಲ. ಅದು ಇದನ್ನ ದಯವಿಟ್ಟು ಒಂದ್ಸಲಿ ಕೂತ್ಕೊಂಡು ನೋಡಿ. ಈಗೇನ್ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ಇಷ್ಟನ್ನ ಫಸ್ಟ್ ನೋಡಿ ಅನಲೈಸ್ ಮಾಡ್ಕೊಳ್ಳಿ. ನಿಮ್ ಚಾನಲ್ ಈಗ ಯಾವ ಸ್ಥಿತಿನಲ್ಲಿದೆ, ಕೆಲವರಿಗೆ ಗೊತ್ತಿರಲ್ಲ, ಬರೀ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಬಿಟ್ಬಿಡ್ತಾರೆ. YT ಸ್ಟುಡಿಯೋ ಬಗ್ಗೆ ಅಷ್ಟು ಗೊತ್ತಿರಲ್ಲ. ದಯವಿಟ್ಟು YT ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ತಕ್ಕನಾಗೆ ವರ್ಕ್ ಮಾಡ್ಕೊಂಡು ಹೋಗ್ಬೇಕದು. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಏನಿದೆ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ ತಗೊಂಡ್ಬರ್ತೀನಿ. ಯೂಟ್ಯೂಬ್ ಅಲ್ಲಿ ಗ್ರೋ ಆಗೋದು ಹೆಂಗೆ, ಒಂದು ಪಾಯಿಂಟ್ನು ಬಿಡೋದಿಲ್ಲ, ಪ್ರತಿಯೊಂದು ನಾನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ಫಾಲೋ ಮಾಡಕ್ ರೆಡಿ ಆಗಿ. ಓಕೆ, ಇದು ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿ ಅಂದ್ರೆ ಏನು, ಫ್ಯಾಕ್ಟ್ರಿ ವರ್ಕರ್ಸ್ ನಾವೆಲ್ಲ. ನಾನು ಗ್ರೋ ಆಗಬೇಕು, ನೀವು ಗ್ರೋ ಆಗಬೇಕು, ಎಲ್ಲರೂ ಗ್ರೋ ಆಗಬೇಕು ಅನ್ನೋದಷ್ಟೇ ಉದ್ದೇಶ ಇಲ್ಲಿ, ಬೇರೆ ಏನು ಇರೋದಿಲ್ಲ. ಇದೆಲ್ಲ ಫ್ರೀ ಕಂಟೆಂಟ್ ಕನ್ಸ್ಯೂಮ್ ಮಾಡೋಂಥದ್ದು. ನೀವೆಲ್ಲ ಕೆಲವೊಂದ್ ಕಡೆ ಹೋಗಿ ಪೇಯ್ಡ್ ಎಲ್ಲ ಏನ್ ತಗೊಂಡು ಮಾಡೋಂಥದ್ದು ಇರುತ್ತಲ್ಲ, ಅಷ್ಟೆಲ್ಲ ಏನ್ ಬೇಕಾಗಿಲ್ಲ. ಜಸ್ಟ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಬೇಕು ಅಂದ್ರೆ ಯಾರಿಗಾರ ಯೂಸ್ ಆಗತ್ತೆ ಅಂದ್ರೆ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೂ ರೆಗ್ಯುಲರ್ ಕಂಟೆಂಟ್ ಬರ್ತಾ ಇರುತ್ತೆ. ಇದು YT ಸ್ಟುಡಿಯೋ ಬಗ್ಗೆ ನಾನೊಂದು ಬ್ರೀಫ್ ಆಗಿ ಹೇಳಿದ್ದೀನಿ. ಇನ್ನು ಇದರಲ್ಲಿ ತುಂಬಾ ಇದೆ, ಅದು ಒಂದೊಂದೇ ಹೆಂಗ್ ಮಾಡಬೇಕು ಅನ್ನೋದು ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಮತ್ತೆ ನಿಮಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹರೀಶ್ ಯೂಟ್ಯೂಬ್ ಫ್ಯಾಕ್ಟ್ರಿನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಹಾಕುವಂತ ಯಾವುದೇ ವಿಡಿಯೋಸ್ ಆದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೀವು ನೋಡ್ಬೋದು. ನೆಕ್ಸ್ಟ್ ನೀವೇನ್ ಮಾಡಬೇಕು ಅನ್ನೋದು ನಿಮಗೊಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.